ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾನ ಈ ಮೂರನೇ T20 ಪಂದ್ಯದಲ್ಲಿ ಸೋಲಿಸ್ಬಿಟ್ಟು ಇವಾಗ 1-1 ಸರಣಿ ಸಮಬಲವಾಗಿದೆ ಗುರು. ಇನ್ನು ಹೋಬರ್ಟ್ ಅಲ್ಲಿ ನಾವು ಹೈಯೆಸ್ಟ್ ರನ್ ಚೇಸ್ ಮಾಡ್ದಂಗೆ 188 ರನ್ ನೋಡಿದ್ವಿ, 186 ಇತ್ತು, 87 ಟಾರ್ಗೆಟ್ ಇತ್ತು. ಸೊ ಅದನ್ನು ಚೇಸ್ ಮಾಡಿದ್ವಿ, 9 ಬಾಲ್ ಇರೋಷ್ಟ್ರಲ್ಲೇ ಚೇಸ್ ಮಾಡ್ಬಿಟ್ಟಿದೀವಿ. ಆಮೇಲೆ ಇನ್ನು ಈ ಕಡೆ ಹೋಬರ್ಟ್ ಅಲ್ಲಂತೂ ಆಸ್ಟ್ರೇಲಿಯಾ ಎಲ್ಲೂ ಸೋತೆ ಇಲ್ವಂತೆ. ಸೊ ಅದನ್ನು ಕೂಡ ಆಯ್ತು, ಅದು ಕೂಡ ಆಯ್ತು. ಇವಾಗ ಒಟ್ನಲ್ಲಿ ನಮ್ಮ ಭಾರತ ತಂಡದ ಕಡೆಯಿಂದ ಸಂಘಟಿತ ಪ್ರದರ್ಶನ ಗುರು. ಬ್ಯಾಟಿಂಗ್ ಅಲ್ಲೂ ಕ್ರೇಜಿ ಪ್ರದರ್ಶನ, ಬೌಲಿಂಗ್ ಅಲ್ಲೂ ಸೂಪರ್ ಆಗಿ ಮಾಡಿದ್ರು ಅಂತ. ಸೊ ಒಂಥರ ಕ್ರೇಜಿ ಪ್ರದರ್ಶನ ಬಂತು. ಬಟ್ ಏನ್ ಖುಷಿಯಾಗಿದ್ದೇನಪ್ಪಾ ಅಂದ್ರೆ ನಮ್ಮ ಪ್ಲೇಯಿಂಗ್ ಎಲೆವನ್ ನೋಡ್ಬಿಟ್ಟು ಆಮೇಲೆ ಈ ಕಡೆ ಬ್ಯಾಟಿಂಗ್ ಆರ್ಡರ್ ನೋಡ್ಬಿಟ್ಟು ಗುರು. ಯಾಕಂದ್ರೆ ಪ್ಲೇಯಿಂಗ್ ಎಲೆವನ್ ಅಲ್ಲಿ ಏನೇನೋ ಆಗ್ತಾ ಇತ್ತು, ರಾಣಾ ಆರ್ಮಿ ಬಿಟ್ರೆ ಬಾಕಿ ಯಾರು ಕನ್ಫರ್ಮ್ ಇಲ್ಲ ಅನ್ನೋ ತರ ಆಗ್ತಾ ಇತ್ತು. ಬಟ್ ಇವತ್ತು ಚೇಂಜಸ್ ಮಾಡಿದ್ರು ಪ್ಲೇಯಿಂಗ್ ಎಲೆವನ್ ಅಲ್ಲಿ. ಆಮೇಲೆ ಇನ್ನು ಈ ಕಡೆ ಬ್ಯಾಟಿಂಗ್ ಆರ್ಡರ್ ಒಂದು ಟೈಮಲ್ಲಿ ಯಾರ್ಯಾರು ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವರು ಓಪನಿಂಗ್ ಬಿಟ್ರೆ ಬಾಕಿ ಯಾರು ಎಲ್ಲಿ ಏನ್ ಕತೆ ಯಾವ ಆರ್ಡರ್ ಅಲ್ಲಿ ಬರ್ತಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವತ್ತು ಒಂಥರ ಗೊತ್ತಾಗ್ಬಿಡ್ತು, ಅಂದ್ರೆ ಪ್ರಾಪರ್ ಆಗಿ ಬ್ಯಾಟಿಂಗ್ ಆರ್ಡರ್ ಕಳಿಸ್ಬಿಟ್ರು ಅಂತ. ಸೊ ಅದೊಂಥರ ನೋಡಕ್ ಖುಷಿ ಆಯ್ತು. ಆಮೇಲೆ ಬ್ಯಾಟಿಂಗ್ ಪ್ರದರ್ಶನ ಸಕ್ಕತ್ತಾಗಿತ್ತು. ಎಲ್ರು ಇಷ್ಟು ಅಂತ ನೀಟಾಗಿ ಹೊಡೆದ್ರು. ಇನ್ನು ನಮ್ ಸುಂದ್ರಣ್ಣ ಅಂತೂ ರಾಜಕೀಯದ್ಬಿಟ್ಟು ಒಂದ್ 49 ಏನೋ ಬಂತು. ಆಮೇಲೆ ನಮ್ಮ ಹರ್ಷದೀಪ್ 2 ಮ್ಯಾಚ್ ಕೂಡಿಸಿದ್ರು. 3ನೇ ಮ್ಯಾಚ್ ಅಣ್ಣ ಸೀದಾ ಕಂಬ್ಯಾಕ್ ಹೆಂಗ್ ಮಾಡಿದ್ರು ಅಂದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್. ಹರ್ಷದೀಪ್ ಅಣ್ಣಂದು ಒಂದು ಆರನೇ ಬೇರೆ ಇದೆ ಗುರು. ಸುಮ್ನೆ ಯಾರಾದ್ರೂ ಸುಮ್ನೆ 100 ವಿಕೆಟ್ ತಗೊಂಡಿರ್ತಾರ ಅಂದ್ರೆ ನಮ್ಮ ಭಾರತ ತಂಡದ ಪರವಾಗಿ ಮೋಸ್ಟ್ ವಿಕೆಟ್ಸ್ T20 ಯಾರು ತಗೊಂಡಿದ್ದಾರೆ ಅಂದ್ರೆ ಹರ್ಷದೀಪ್. ಅವ್ರನ್ನೇ ಕೂಡಿಸಿದ್ರ ನೋಡಿದ್ರೆ ಅಣ್ಣ ಸೀದಾ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಪ್ಲೇಯರ್ ಆಫ್ ದ ಮ್ಯಾಚ್ ತಗೋತಾರೆ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಣ್ಣಂಗೆ, ಸೂಪರ್ ಬೌಲಿಂಗ್ ಅಂತ. ಒಟ್ನಲ್ಲಿ ಪಂದ್ಯದ ಬಗ್ಗೆ ಬರೋದಾದ್ರೆ ನಮ್ಮ ಸ್ಕೈ ಅವರು ಏನಂದ್ರೆ ಈ ಟೂರ್ ಅಲ್ಲೇ ನಾವು ಟಾಸ್ ಗೆದ್ದಿರಲಿಲ್ಲ ಗುರು. ಈ ಕಡೆ ನಮ್ ಸ್ಕೈ ಅವರು ಟಾಸ್ ಗೆದ್ಬಿಟ್ರು, ಗೆದ್ದು ಸೀದಾ ಬೌಲಿಂಗ್ ತಗೊಂಡ್ರು. ಇನ್ನು ನಮ್ಮ ಪ್ಲೇಯಿಂಗ್ ಎಲೆವನ್ ನೋಡೋದಾದ್ರೆ ಸಂಜುನ ಕೂಡಿಸ್ತಾರೆ. ಸಂಜು ಅವ್ರ ಜಾಗದಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ. ಆಮೇಲೆ ಇನ್ನು ಈ ಕಡೆ ನಮ್ಮ ಹರ್ಷದೀಪ್ ಅವ್ರನ್ನ ತಗೊಂಡ್ಬರ್ತಾರೆ. ಅಂದ್ರೆ ಯಾರು ಹರ್ಷಿತ್ ರಾಣಾ ಆರ್ಮಿ ಜಾಗದಲ್ಲಿ ಹರ್ಷದೀಪ್ ಅವ್ರನ್ನ ತಗೊಂಡ್ಬರ್ತಾರೆ. ಇನ್ನು ಕುಲ್ದೀಪ್ ಅವರ ಜಾಗದಲ್ಲಿ ನಮ್ಮ ವಾಷಿಂಗ್ಟನ್ ನಮ್ ಸುಂದ್ರಣ್ಣನ ತಗೊಂಡ್ಬರ್ತಾರೆ. ಆಮೇಲೆ ಈ ಕಡೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಕ್ ಬರ್ತಾರೆ. ಈ ಕಡೆ ಟ್ರೇವಿಸ್ ಹೆಡ್ ಮತ್ತೆ ಮಿಚ್ ಮಾರ್ಷ್ ಇಬ್ರು ಬರ್ತಾರೆ. ಆಮೇಲೆ ಇದು ಟಾಸ್ ಟೈಮಲ್ಲಿ ಒಂದು ಹೇಳ್ಬೇಕಿದ್ದು ಗುರು, ನಮ್ಮ ಯಾರು ಸ್ಕೈ ಅವರು ಗೆದ್ ಕೂಡ್ಲೆ ಫಲೋ ಏನಪ್ಪಾ ಗೆದ್ಬಿಟ್ವಿ ಅಂತ ಹಗ್ಗೆಲ್ಲ ಮಾಡ್ದಂಗಿತ್ತು. ಅಂದ್ರೆ ಕ್ರೇಜಿ ಬಿಡಪ್ಪ ಅನ್ನೋ ತರ ಇತ್ತು. ಆಮೇಲೆ ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಟ್ರೇವಿಸ್ ಹೆಡ್ ಅಣ್ಣ ಫಸ್ಟ್ಗೆ ಹೊಡಿಬೇಕು ಅಂತಾನೆ ಇರ್ತಾನೆ ಅಣ್ಣ, ಯಾವಾಗ್ಲೂ ಇಂಟೆಂಟ್ ಅಂತ ಇದ್ದಿದ್ದೆ. ಬಟ್ ನಮ್ಮ ಹರ್ಷದೀಪ್ ಅವರು ಗುರು ಗೊತ್ತಲ್ಲ, ಹರ್ಷದೀಪ್ ಅಣ್ಣ ಯಾವಾಗ್ಲೂ ಇಂಪ್ಯಾಕ್ಟ್ ರೆಡಿನೇ ಇರ್ತಾರೆ. ಅಂದ್ರೆ ಪಕ್ಕ ಏನಾದ್ರೂ ಒಂದು ಮಾಡ್ತೀನಿ ಗುರು, ವಿಕೆಟ್ ತೆಗಿತೀನಿ ಅನ್ನೋ ತರಾನೇ. ಸೊ ಟ್ರೇವಿಸ್ ಹೆಡ್ ನ ಔಟ್ ಮಾಡ್ಬಿಡ್ತಾರೆ ಫಸ್ಟ್ ಓವರ್ ಅಲ್ಲೇ. 6 ರನ್ ಆಗಿರುತ್ತೆ, 1ನೇ ವಿಕೆಟ್ ಪತನ ಆಗ್ಬಿಡುತ್ತೆ. ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್ ಹಾಕ್ಬಿಟ್ಟು ಔಟ್ ಮಾಡ್ಬಿಡ್ತಾರೆ, ಕ್ಯಾಚ್ ಔಟ್ ಆಗ್ಬಿಡ್ತಾನೆ ಅಣ್ಣ. ಆಮೇಲೆ ಇನ್ನು ನೆಕ್ಸ್ಟ್ ಈ ಕಡೆ ಇಂಗ್ಲೀಷ್ ಅಣ್ಣನಂತೂ ಪಾಪ ಏನೋ ನಡಿಲೇ ಇಲ್ಲ ಇವತ್ತು. 7 ಬಾಲ್ 1 ರನ್ ಏನೋ ಹೊಡಿತಾನೆ ಅಣ್ಣ. ಸೊ 14 ರನ್ ಆಗಿರುತ್ತೆ. ಆ ಟೈಮಲ್ಲಿ 2ನೇ ವಿಕೆಟ್ ಹೋಗುತ್ತೆ ಗುರು. ಅದು ತೆಗ್ದಿದ್ದು 2 ವಿಕೆಟ್. ನಿಮ್ಮೆಲ್ಲರ ನೆಚ್ಚಿನ ಹರ್ಷದೀಪ್ ಅಣ್ಣನು ಸಖತ್ತಾಗಿ ಬೌಲಿಂಗ್ ಮಾಡ್ಬಿಟ್ಟು ಪಟ ಅಂತ ಅಪ್ ಫ್ರಂಟ್ 2 ವಿಕೆಟ್ ತೆಗಿತಾರೆ ಗುರು ಪವರ್ ಪ್ಲೇ ಅಲ್ಲಿ. ಸೂಪರ್ ಆಗಿ ಬಂತು. ಬಟ್ ಈ ಕಡೆ ಟೀಮ್ ಡೇವಿಡ್ ಮತ್ತೆ ಮಿಚ್ ಮಾರ್ಷ್ 14 ರನ್ 2 ವಿಕೆಟ್ ಇರೋರು ಸೀದಾ 73 ರನ್ 3ನೇ ವಿಕೆಟ್ ಏನೋ ಹೋಗುತ್ತೆ ಗುರು. ಅಂದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ ಆ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಮ ಮಿಚ್ ಮಾರ್ಕ್ಸ್ದೇ ಏನು ಬಂದೇ ಇಲ್ಲ. ಈ ಕಡೆ ಡೇವಿಡ್ ಅಣ್ಣಂದೇ ಎಲ್ಲ ಅಂತ ರನ್ಸ್ ಆ ತರ ದಡ 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 ಅಂತ ಹೊಡಿತಾ ಇದ್ದ ಡೇವಿಡ್ ಅಣ್ಣ. ಭರ್ಜರಿ ಬೊಂಬಾಟ್ ಬ್ಯಾಟಿಂಗ್ ಗುರು ಡೇವಿಡ್ ಅಣ್ಣನ ಕಡೆಯಿಂದ. ಅಂದ್ರೆ ಅಣ್ಣ ಒಂದು 21 ರನ್ ಏನೋ ಆಗಿರುತ್ತೆ. ಆ ಟೈಮಲ್ಲಿ ಕ್ಯಾಚ್ ಔಟ್ ಆಗುವಂತ ಸಾಧ್ಯತೆ ಇರುತ್ತೆ ಗುರು. ಅಂದ್ರೆ ಕ್ಯಾಚ್ ಬಿಡ್ತಾರೆ ಅಂತ ಡ್ರಾಪ್ ಮಾಡ್ತಾರೆ ಯಾರು ನಮ್ಮ ಸುಂದ್ರಣ್ಣ. ಅದು ಪಾಯಿಂಟ್ ಅಲ್ಲಿ ಕ್ಯಾಚ್ ಇರುತ್ತೆ, ಜುಯಿ ಅಂತ ಹೋಗುತ್ತೆ, ಸ್ವಲ್ಪ ಬರ್ರ ಅಂತ ಬರುತ್ತೆ ಫಾಸ್ಟ್ ಆಗಿ. ಬಟ್ ಕ್ಯಾಚ್ ಬಿಡ್ತಾರೆ ನಮ್ಮ ಸುಂದ್ರಣ್ಣ. ಬಟ್ ಅಲ್ಲಿಂದ ಈ ಕಡೆ ಡೇವಿಡ್ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಬಂತು. ಪವರ್ ಪ್ಲೇ ಅಲ್ಲಿ ಇವ್ರದ್ದು 6 ಓವರ್ಸ್ಗೆ 43 ಫಾರ್ 2 ಇರ್ತಾರೆ. ಬಟ್ ಡೇವಿಡ್ ಅಣ್ಣ ಅಂತೂ ದಡ ದಡ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಹೊಡಿಯಕ್ಕೆ. ಇನ್ನು ಮಿಚ್ ಮಾರ್ಕ್ಸ್ ಕಡೆಯಿಂದ ಏನೂ ಬರ್ಲಿಲ್ಲ. ನಮ್ಮ ವರುಣ್ ಅಣ್ಣ ಬಂದ್ಬಿಟ್ಟು ಮಿಚ್ ಮಾರ್ಕ್ಸ್ ಮತ್ತೆ ಮಿಚ್ ಓವೆನ್ ಇಬ್ಬರದು ವಿಕೆಟ್ ಬ್ಯಾಕ್ ಟು ಬ್ಯಾಕ್ ತೆಗಿತಾರೆ ಗುರು. ಅಲ್ಲಿ ಒಂಥರ ಹೆಂಗಂದ್ರೆ 73 ರನ್ಗೆ 4 ವಿಕೆಟ್ ಹೋಗಿರುತ್ತೆ. ಆಮೇಲೆ ಇನ್ನೇನು ಬೇಗ ವಿಕೆಟ್ ತೆಗಿತೀವಿ ಅನ್ನೋಷ್ಟ್ರಲ್ಲಿ ಸ್ಟೈನಿಸ್ ಬರ್ತಾನೆ ಅಣ್ಣ. 73 ರನ್ 4 ವಿಕೆಟ್ ಇರೋರು ಸೀದಾ 186 ರನ್ ಏನೋ ಹೊಡಿತಾರೆ ಗುರು. ನಮಗೊಂದು ಇಬ್ರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರಪ್ಪ. ಡೇವಿಡ್ ಅಣ್ಣ 74 ರನ್ನು, ಇವನು ಸ್ಟೈನಿಸ್ 64 ರನ್ನು. ಅಣ್ಣ ಇಬ್ಬರದು ಒಂಥರ ಕ್ರೇಜಿ ಬ್ಯಾಟಿಂಗು. ಡೇವಿಡ್ ಅಣ್ಣ ಅಂತೂ 129 ಮೀಟರ್ ಏನೋ 6 ಹೊಡ್ದ ಅಣ್ಣ. ಅದು ಅಕ್ಷರ್ ಪಟೇಲ್ಗೆ ಅನ್ಸುತ್ತೆ. ಸೀದಾ ಟಾಪ್ ಆಫ್ ರೂಪ್ ಅಂತ ಏನೋ ಇತ್ತಪ್ಪ, ಏನು ಹೊರಗಡೆನೆ ಹೋದಂಗಿತ್ತು ಗುರು. ಆ ತರ 129 ಮೀಟರ್ ಅಂದ್ರೆ ಏನ್ ಹೇಳೋದು ಅಂತ. ಸೊ ಇಬ್ಬರ ಕಡೆಯಿಂದ ಒಳ್ಳೆ ಕ್ರೇಜಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಆ ಕಡೆ ಅಂದ್ರೆ ಈ ಕಡೆ ನಮ್ಮ ಬೌಲಿಂಗ್ ನೋಡೋದಾದ್ರೆ ಹರ್ಷದೀಪ್ ಅಣ್ಣ ಅಂತೂ 35 ರನ್ 3 ವಿಕೆಟ್, ನಮ್ಮ ವರುಣ್ ಅಣ್ಣ 33 ರನ್ಗೆ 2 ವಿಕೆಟ್. ಇನ್ನು ನಮ್ಮ ಬುಮ್ರಾ ಅವರಂತೂ
ಎಕಾನಾಮಿಕಲ್ ಅಂದ್ರೆ 4 ಅವರ್ಸ್ಗೆ 26 ಏನೋ ಬಂತು. ಬಾಕಿ ಇರಲು ಒಂದ್ ಲೆವೆಲಿಗೆ ಹಾಕಿದ್ರು ಅಂತ. ನಮ್ಮ ಅಭಿಯಾನಂಗೂ ಬೌಲಿಂಗ್ ಕೊಟ್ರು, ದೂಬೆಗೂ ಬೌಲಿಂಗ್ ಬಂತು. ದೂಬೆ ಅಣ್ಣನೇ ತೆಗೆದಿದ್ದು ಮೇನ್ ವಿಕೆಟ್ ಟೀಮ್ ಡೇವಿಡ್ ಅವ್ರದ್ದು. ಸೊ ಒಟ್ನಲ್ಲಿ 186 ನೋಡಿತಾರೆ, 187 ಟಾರ್ಗೆಟ್. ಇನ್ನು ನಮ್ಮ ಭಾರತದ ಬ್ಯಾಟಿಂಗ್ ಬರೋದಾದ್ರೆ ಎಲ್ರು ಆಡಿದ್ರು, ಬಟ್ ಏನಂದ್ರೆ ಈ ಕಡೆ ನಮ್ಮ ಅಭಿಯಾನ 16 ಬಾಲ್ 25 ರನ್ ಎಲ್ಲ ಹೊಡಿತಾರೆ ಗುರು. ಫಸ್ಟ್ ಬಾಲೆ ನೋ ಬಾಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಬಟ್ ಅದರಿಂದ ಏನಂತ ಪ್ರಯೋಜನ ಆಗಲ್ಲ. ಆದ್ರೂ ನಮ್ಮ ಅಭಿಯಾನ 33 ರನ್ ಆಗಿರುತ್ತೆ, 1ನೇ ವಿಕೆಟ್ ಹೋಗುತ್ತೆ. ಅದು ನೇತಾನ್ ಎಲಿಸ್ ಅಣ್ಣ ಸ್ವಲ್ಪ ನಮ್ಗೆ ಕಾಟ ಕೊಟ್ಬಿಟ್ಟ ಇವತ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಅಭಿನ ಔಟ್ ಮಾಡಿದ್ದು ಎಲಿಸೆ, ಆಮೇಲೆ ಶುಭ್ಮನ್ ಗಿಲ್ ಔಟ್ ಮಾಡಿದ್ದು ಎಲಿಸೆ. ಅದು LBW ಆಗುತ್ತೆ ಗುರು. ಅಣ್ಣ ಸ್ವಲ್ಪ ಡಿಸೀವ್ ಎಲ್ಲ ಇದೆ ಅಣ್ಣನ ಹತ್ರ, ಸ್ವಲ್ಪ ಬತ್ತಣಿಕೆಯಲ್ಲಿ ಒಂಚೂರು ಎಲ್ಲ ಅಸ್ತ್ರಗಳು ಇದಾವೆ, ಒಂದು ನೆಕ್ಸ್ಟ್ ಲೆವೆಲ್ ಅಸ್ತ್ರಗಳೆಲ್ಲ ಇದಾವೆ. ಸೊ ಯುಟಿಲೈಸ್ ಮಾಡ್ಕೊಂಡು ಈ ಕಡೆ ಅಭಿನ ಔಟ್ ಮಾಡಿದ್ದು ಎಲಿಸೆ, ಆಮೇಲೆ ಗಿಲ್ನ ಔಟ್ ಮಾಡಿದ್ದು ಎಲಿಸೆ ಅಂತ. ಸೊ ಏನು ನಮ್ದು ಪವರ್ ಪ್ಲೇ ಹೆಂಗಿರುತ್ತೆ ಅಂದ್ರೆ 10 ಓವರ್ಗೆ 64 ರನ್ 2 ವಿಕೆಟ್. ಅವ್ರದ್ದು ನೋಡಿ 43 ಇತ್ತು, ನಮ್ದು 64. ಇಲ್ಲೇ ಆಲ್ಮೋಸ್ಟ್ ಗೆದ್ದಂಗಾಯ್ತು ನಾವು. ಇನ್ನು ಸ್ಕೈ ಮತ್ತೆ ಈ ಕಡೆ ನಮ್ಮ ತಿಲಕ್ ವರ್ಮಾ ಇಬ್ರು ಎಲ್ಲ ಬ್ಯಾಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಗುರು. ಚೆನ್ನಾಗಿ ಬರುತ್ತೆ, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ನಮ್ ಸ್ಕೈ ಅವರು ಸ್ವಲ್ಪ ಸ್ಟೈನಿಸ್ಗೆ ಔಟ್ ಆಗ್ಬಿಡ್ತಾರೆ ಬೇಗ. 11 ಬಾಲ್ಗೆ 24 ರನ್ ಏನೋ ಬರುತ್ತೆ. ಇನ್ನು ಶುಭ್ಮನ್ ಗಿಲ್ದು ಸ್ವಲ್ಪ ಹೇಳ್ಬೇಕು ಅಂದ್ರೆ ಅಣ್ಣ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ. ಯಾಕಂದ್ರೆ ಇವತ್ತು ಕೂಡ 11 ಬಾಲ್ 15 ರನ್ ಏನೋ ಬಂತು. ಬಟ್ ಸೇನಾ ಕಂಟ್ರೀಸ್ ಅಲ್ಲಿ ನೋಡಿದ್ರೆ T20s ಅಲ್ಲಿ 5 ಮ್ಯಾಚ್ ಅಲ್ಲಿ 65 ರನ್ ಅಷ್ಟೇ ಇದೆ. ಸೊ ಒಂಥರ ಹೆಂಗಂದ್ರೆ 16 ಏನೋ ಎವರೇಜ್ ಇದೆ ಗುರು. ಈ ಒಂದು ಸೀರೀಸ್ ಅಂತೂ ಅಂದ್ರೆ ಆಸ್ಟ್ರೇಲಿಯಾ ಟೂರ್ ಅಂತೂ ಸ್ವಲ್ಪ ಅಣ್ಣ ಹೆಂಗ್ ಅನ್ಕೊಂಡಿದ್ರೆ ಹಂಗೆ ಹೋಗ್ತಾ ಇಲ್ಲ ಅಂತ. ಇನ್ನು ಸ್ಕೈ ಅವ್ರದ್ದು 11 ಬಾಲ್ 24 ಒಳ್ಳೆ ಟಚ್ ಅಲ್ಲೇ ಇದಾರೆ ಅಂತ ಹೇಳ್ಬೋದು. ಇನ್ ತಿಲಕ್ ವರ್ಮಾ ಮತ್ತೆ ಈ ಕಡೆ ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಅಕ್ಷರ್ ಪಟೇಲ್ ಅವ್ರ ಕಡೆಯಿಂದನೂ 12 ಬಾಲ್ 17 ರನ್ ಏನೋ ಬರುತ್ತೆ. ಈ ಕಡೆ ತಿಲಕ್ ವರ್ಮಾ ಕಡೆಯಿಂದನೂ 26 ಬಾಲ್ 29 ಏನೋ ಬರುತ್ತೆ. ಸ್ವಲ್ಪ ರನ್ನೇ ಬಾಲ್ ಇರುತ್ತೆ, ಬಟ್ ಇಟ್ಸ್ ಓಕೆ ಅಂತ ಹೇಳ್ಬೋದು ಈ ಒಂದು ಚೇಸ್ ಅಲ್ಲಿ. ಯಾಕಂದ್ರೆ ಕುತ್ತಿಗೆಗೆ ಬಂದಿರಲಿಲ್ಲ ಏನು ಆತರ. ಆಮೇಲೆ ಸುಂದ್ರಣ ಬ್ಯಾಟಿಂಗ್ ಸಕ್ಕತ್ ಗುರು. ಒಂದು 14th ಓವರ್ ಏನೋ 6-4 ಏನೋ ಬರುತ್ತೆ ಗುರು. ಒಂದು 3 ಬಾಲ್ ಕಂಟಿನ್ಯೂಸ್ ಆಗಿ ದಡ ಅಂತ ಹೊಡಿತಾನೆ ಅಣ್ಣ. ಕ್ರೇಜಿ ಶಾರ್ಟ್ಸ್ ಬಂತು. ಅಂದ್ರೆ ಸುಂದ್ರಣ ಬೌಲಿಂಗ್ ಅಲ್ಲಿ ಏನು ಮಾಡ್ಲಿಲ್ಲ, ಯಾಕಂದ್ರೆ ಬೌಲಿಂಗೇ ಕೊಡ್ಲಿಲ್ಲ ಇವ್ರು. ಸೊ ಬೌಲಿಂಗ್ ಅಲ್ಲೇ ಬೇಡಪ್ಪ ನೀನ್ ಬ್ಯಾಟಿಂಗ್ ಅಲ್ಲೇ ಮಾಡು ಅಂತ ಕಳಿಸೋದ್ರ ಅನ್ಸುತ್ತೆ. ಬ್ಯಾಟಿಂಗ್ ಅಲ್ಲಿ ಸೈಕ್ ಬ್ಯಾಟಿಂಗ್ 49 ರನ್ ಏನೋ ಹೊಡಿತಾರೆ. ಆಮೇಲೆ ಈ ಕಡೆ ನಮ್ಮ ಜಿತೇಶ್ ಅಣ್ಣನೋ ಒಳ್ಳೆ ಬ್ಯಾಟಿಂಗ್ ಗುರು. ಅಂದ್ರೆ ಸಪೋರ್ಟ್ ಕೊಟ್ರು ಅಂತ ಏನು 22 ರನ್ ಬೇರೆ ಹೊಡಿತಾರೆ. ಅಂದ್ರೆ ಬ್ಯಾಟಿಂಗ್ ನೋಡಿ ನೀವು, ಎಲ್ಲಾರು ಅಂದ್ರೆ ಎಲ್ಲಾರು ನೀಟಾಗಿ ಆಡ್ಬಿಟ್ಟು ಸಂಘಟಿತ ಪ್ರದರ್ಶನ ಬಂದಿದೆ ಅಂತ. ಇನ್ನು ಅಂದ್ರೆ ಏನು 0ಗೆಲ್ಲ ಹೋಗ್ಬಿಟ್ಟು ಕೊಲ್ಯಾಪ್ಸ್ ಆಗಂತದ್ದು ಏನು ಆಗಿಲ್ಲ ಅಂತ. ನಮ್ಮ ಸುಂದರಣ್ಣ ಅಂತೂ ಅದೇ 50 ಹೊಡಿಬೇಕಾಗಿತ್ತು, ಮಿಸ್ ಆಯ್ತು, ಸ್ವಲ್ಪ ಗ್ಯಾಪ್ ಅಲ್ಲಿ ಮಿಸ್ ಆಯ್ತು. ಅಂದ್ರೆ ಒಂದ್ ಚಾನ್ಸ್ ಕೊಟ್ರು ನಮ್ಮ ಇವ್ರು ಯಾರು ಜಿತೇಶ್ ಅಣ್ಣ, ಬಟ್ ಹೊಡಿಯಕ್ ಆಗ್ಲಿಲ್ಲ. ಒಟ್ನಲ್ಲಿ 49ಕ್ಕೆ ನಾಟ್ ಔಟ್ ಅಜಯರಾಗಿ, ಇನ್ನು ಜಿತೇಶ್ ಅಣ್ಣನು ಅಜಯರಾಗಿ ಉಳಿದ್ಬಿಟ್ಟು ಟಾರ್ಗೆಟ್ ಚೇಸ್ ಮಾಡ್ತಾರೆ ಇವರು. ಒಳ್ಳೆ ಕ್ರೇಜಿ ಬ್ಯಾಟಿಂಗು, ಕ್ರೇಜಿ ಬೌಲಿಂಗು, ಸಂಘಟಿತ ಪ್ರದರ್ಶನ ಬಂತು, ಸೂಪರ್ ಆಗಿ ಬಂತು. ನಮ್ಮ ಭಾರತ ತಂಡ ಗೆದ್ಬಿಟ್ರು. ಸೊ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಮ್ಯಾಚ್ ನೋಡಿದ್ರೆ ಥರ್ಸ್ಡೇ ಇದೆ ಗುರುವಾರ. ಅದು ನೋಡೋಣ ಏನ್ ಮಾಡ್ತಾರೆ ಏನಿಲ್ಲ ಅಂತ. ಸೊ ಅಲ್ಲಿ ಎಲ್ಲ ಗೆದ್ರೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಮ್ಯಾಚ್ ಸಖತ್ತಾಗಿರುತ್ತೆ. ನಮ್ದು ಸರಣಿ ನಮ್ ಕಡೆ ಆಗ್ಬೋದು ಅನ್ನೋ ತರ ಇರುತ್ತೆ. ಸೊ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಆಗುತ್ತೆ, ಲೆಟ್ಸ್ ಸಿ. ಬಟ್ ಈ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ರು ಅಂತ. ನಮ್ದು ವುಮೆನ್ಸು ಚೆನ್ನಾಗಿ ಆಡ್ತಿದ್ರೆ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಅಂಡ್ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.